ನಾನು ಕಾಪು ದೇವಸ್ಥಾನಕ್ಕೆ ಬಂದಿದ್ದೀನಿ. ನೀವು ನೋಡ್ತಾ ಇದ್ದಾರಲ್ಲ ನೋಡಿ. ಆಮೇಲೆ ಇಲ್ಲೊಂದು ಗಂಟೆ ಕೊಟ್ಟಿದ್ದಾರೆ ನೋಡಿದ್ರೆ, ಇಲ್ಲಿ ಬೋರ್ಡ್ ಇದೆ ನೋಡಿ. ಭಾರತದಲ್ಲಿಯೇ ದ್ವಿತೀಯ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಎಂದು ಪ್ರಸಿದ್ಧವಾಗಿರುವ ಬೃಹತ್ ಗಂಟೆ ತೂಕ 1500 kg ಅಂತ. ಗಂಟೆ 1500 kg ತೂಕ. ಘಂಟಾನಾದ ಸೇವೆಯ ಮಹತ್ವ ಶ್ಲೋಕ ಹೀಗೆ ಹೇಳ್ತಾನೆ: ಇನಸ್ತಿ ದೈತೆ ತೇಜಾಂಸಿ ಸ್ವನೇನ ಪೂರ್ವಾಯ ಜಗತ್ ಸಾ ಘಂಟಾ ಪಾತು ನೋ ದೇವಿ ವಾಪೆ ಭೂನ ಸುತಾನೇವ. ತಾತ್ಪರ್ಯ ಅಂತಂದ್ರೆ, ಏ ದೇವಿ, ಯಾವ ನಿನ್ನ ಗಂಟೆಯ ತನ್ನ ಧ್ವನಿಯಿಂದ ಇಡೀ ಪ್ರಪಂಚವನ್ನು ತುಂಬಿಸಿ ದುಷ್ಟ ಶಕ್ತಿಗಳ ತೇಜಸ್ಸನ್ನು ನಾಶ ಮಾಡುತ್ತದೆಯೋ ಅಂತಹ ಗಂಟೆಯ ಶಬ್ದವು ಮಕ್ಕಳ ತಾಯಿಯನ್ನು ರಕ್ಷಿಸುವಂತೆ ನಮ್ಮನ್ನು ಇಷ್ಟಾರ್ಥ ಕೊಟ್ಟು ರಕ್ಷಿಸಲಿ ಅಂತ. ಈ ಸೇವೆ ಪ್ರತಿ ಮಂಗಳವಾರ ಬೆಳಗ್ಗೆ ಗಂಟೆ 9ರಿಂದ ಸಂಜೆ 7ರವರೆಗೆ ಮಾತ್ರ ನಡೆಯುವುದರಿಂದ ಸೇವೆಯನ್ನು ನೀಡಲು ಇಚ್ಛಿಸುವ ಭಕ್ತರು ಕಚೇರಿಯಲ್ಲಿ ಸೇವೆಯನ್ನು ಮುಂಗಡವಾಗಿ ಕಾಯ್ದಿರಿಸಬೇಕು ಅಂತಕ್ಕಂಥದ್ದು. ಇನ್ನು ಅದನ್ನು ಇಂಗ್ಲೀಷ್ನಾಗ ಕೊಟ್ರೆ ನೋಡ್ಬೋದು. ಆಮೇಲೆ ಇಲ್ಲಿ ಒಂದು ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ. ಮೂರು ಇದೆ, ಪ್ಲೇನು, ಕೋಲ್ಡು, ಹಾಟ್ ವಾಟರ್, 3 ಥರದ ನೀರು ಬರ್ತದೆ ಇಲ್ಲಿ. ದೇಣಿಗೆ ನೀಡಿದ್ದಾರೆ ಅಂತ ಅನಿಸುತ್ತೆ. ಆಮೇಲೆ ಯಾರ್ಯಾರು ದೇಣಿಗೆ ನೀಡಿದ್ದಾರೆ ಎಲ್ಲ ಬೋರ್ಡ್ಸ್ಗಳನ್ನು ಇಲ್ಲಿ ನೋಡ್ಬೋದು ನೀವು. ಅದೊಂದು ತುಂಬ ಅದ್ಭುತವಾಗಿ ಮಾರ್ಬಲ್ ಕಲ್ಲುಗಳಿಂದ ಮಾಡಿಸಿದ್ದಾರೆ ದೇವಸ್ಥಾನವನ್ನು. ಸ್ಪೆಷಲ್ ಸೇವಾ ಡೋನರ್ಸ್ ಅಂತಂದು ಅವ್ರ ಹೆಸರು ಹಾಕ್ಯಾರ, ಬಟ್ ಅವ್ರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಹಾಕಿಲ್ಲ. ಬಟ್ ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ. ಯಾಕಂದರೆ ಈ ಕಡೆ ದಕ್ಷಿಣ ಕನ್ನಡ ಕಡೆ ಅಂದರೆ ತುಂಬ ರಿಚಸ್ ಪೀಪಲ್ಸ್ ಇರ್ತದಲ್ಲ, ಹೀಗಾಗಿ ನೀವು ಗೋಪುರವನ್ನು ನೋಡ್ತಾ ಇದ್ದೀರಲ್ಲ, ಇನ್ನು ನಾನು ಬೆಳಗ್ಗೆ ಬಂದಿದ್ದೇನೆ. ಇನ್ನೂ ಭಕ್ತರ ಸಂಖ್ಯೆ ಈಗ ಕಡಿಮೆ ಇದೆ, ಬರ್ತಾರೆ. ಇಲ್ಲಿ ನೋಡಿಲ್ಲಿ ಸೇವೆ ಸಮಾಪನೆ. ದೇವಳದ ಪ್ರಥಮ ಪಂಥದ ಕಾಮಗಾರಿ ಪೂರ್ಣಗೊಂಡ ಇದೀಗ ದ್ವಿತೀಯ ಮತ್ತು ತೃತೀಯ ಹಂತದ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕಾಗಿದೆ. ಅಮ್ಮನ ದೇಗುಲ ಸಮಗ್ರ ಜೀರ್ಣೋದ್ಧಾರಕ್ಕೆ 9,90,999 ಶಿಲಾ ಸೇವೆ ಅಗತ್ಯವಿದೆ ಅಂತ ಕೊಟ್ಟಿದ್ದಾರೆ ಅವರು. ಆದ್ದರಿಂದ ತಮ್ಮೆಲ್ಲರ ತನುಮನ ಧನ ಸಹಕಾರ ಅತ್ಯಗತ್ಯವಾಗಿರುತ್ತದೆ. ಸಮಗ್ರ ಜೀರ್ಣೋದ್ಧಾರ ಪ್ರಕ್ರಿಯೆಗೆ ಶಿಲಾ ಸೇವೆಯನ್ನು ನೀಡುವ ಮೂಲಕ ಸಮಿತಿಯ ಮಹತ್ವ ಕಾರ್ಯಕ್ಕೆ ಕೈಜೋಡಿಸಿ ಉಚ್ಚಂಗಿ ಸಹಿತ ಶ್ರೀ ಮಾರಿಯಮ್ಮನ ಕೃಪೆಗೆ ಪಾತ್ರರಾಗುವುದನ್ನು ವಿನಂತಿಸುತ್ತದೆ. ಒಂದು ಶಿಲೆಗೆ 999 ರೂಪಾಯಿ, 9 ಶಿಲೆಗೆ 9,999 ರೂಪಾಯಿ, 99 ಶಿಲೆಗೆ 99,000 ಅಂದರೆ 1,00,000 ಅಂತ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಒಂದು ರೌಂಡಿಂಗ್ ತೋರಿಸ್ತೇನೆ. ದೇವಸ್ಥಾನದೊಳಗಡೆ ವಿಡಿಯೋ ಮಾಡೋಕ್ಕೆ ಬಿಡ್ತಾರೆ ಗೊತ್ತಿಲ್ಲ, ಬಟ್ ಹೊರಗಡೆನೇ ತೋರಿಸ್ಬೇಕೆಲ್ಲ ತೋರಿಸಿದ್ರೆ ನೋಡ್ಕೊಳ್ಳಿ. ತುಂಬ ಅದ್ಭುತವಾಗಿ ಕಟ್ಟಿಸಿದ್ದಾರೆ ದೇವಸ್ಥಾನ.